ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ತುಂಬ ಚರ್ಚಾಸ್ಪದ ವಿಷಯವಾಗಿದೆ. ಏನು ಚರ್ಚಾಸ್ಪದ ವಿಷಯ? ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯದ ಬಗ್ಗೆ. ಇದರ ಬಗ್ಗೆ ಚೇತನ್ ಅನ್ನೋರು ಏನು ಮಾತಾಡಿದ್ದಾರೆ, ಚೇತನ್ ಅವ್ರ ಬಗ್ಗೆ ಕ್ರಿಯೆ ಪ್ರತಿಕೆಗಳು ಏನು ಬರ್ತಾ ಇದ್ದಾವೆ, ಇದರ ಬಗ್ಗೆ ಒಂದು ವಿದ್ವಾನರು ಏನು ಮಾತಾಡಿದ್ದಾರೆ ಅವನ್ನ ಎಲ್ಲವನ್ನು ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ ನಾವು. ಅದರ ಬಗ್ಗೆ ಖ್ಯಾತ ಮುಕುಂದರಾಜ್ ಅವರು ಚೆನ್ನಾಗಿ ತುಂಬ ಸವಿಸ್ತಾರವಾಗಿ ಎಳೆಯಾಗಿ ಹೇಳಿದರು. ಈಗ ಚೇತನ್ ಅವರು ಮಾಡ್ತಾ ಇರೋದು ಏನು, ಚೇತನ್ ಅವರು ಮಾಡ್ತಾ ಇರೋದು ಇದನ್ನೆಲ್ಲರೂ ಸಮರ್ಥನೆ ಮಾಡ್ಕೋತೀರಾ? ಹಾಗಾದರೆ ಅವರು ಮಾಡ್ತಾ ಇರೋದು ತಪ್ಪು ಅಂತಂದರೆ ನೀವು ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಾ? ಈಗಾಗಲೇ ಚೇತನ್ ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನಪ್ರಿಯರಾಗ್ತಾ ಇದ್ದಾರೆ. ಅವರು ಮೌಢ್ಯತಾ ವಿರೋಧದ ಬಗ್ಗೆ ನಮ್ಮ ಹಳೆಯ ಕಾಲದ ಜನತೆ ಏನು ಮಾಡ್ಕೊಂಡು ಬಂದಿದ್ದರು, ಈಗೇನು ಇದು ತಯಾರು ಮಾಡ್ತಾ ಇದ್ದಾರೆ, ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ಸಮುದಾಯ ಅಂತ ಅವರು ನೇರವಾಗಿ ಆರೋಪ ಮಾಡಿದ್ದು ಇವತ್ತು ನೀವು ಎಲ್ಲ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು. ಅದರ ಬಗ್ಗೆ ಚೇತನ್ 2 ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅದರ ಬಗ್ಗೆ ಅವ್ರ ಬಾಯಿಂದ ಕೇಳಿ, ಅವ್ರ ಮಾತಿನಿಂದಲೇ ಕೇಳಿ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ಇವತ್ತು ನೋಡಿ ಏನಾಗ್ತಾ ಇದೆ. ನಾಲಿಗೆ ಮೇಲೆ ರಾಮ, ಮನಸ್ಸಲ್ಲಿ ನಾಥುರಾಮ, ಭಾಷಣದಲ್ಲಿ ಗಂಗೆ, ತಲೆಯಲ್ಲಿ ದಂಗೆ, ಇಂಥ ಎಲ್ಲ ಜನರ ಒಂದು ಯುವಕರ ಮನಸ್ಸನ್ನು ಕೆಡಿಸಿ ಇವತ್ತು ಜಾತಿ ಬಗ್ಗೆ ಒಂದು ಕಲ್ಲೋಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಎಲ್ಲರೂ ಒಂದಾಗಿ ಯಾಕೆ ಇವತ್ತು ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬರಬಾರ್ದು? ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಅನೇಕ ವಿಚಾರವಂತರ ಈ ವೇದಿಕೆಗಳನ್ನ ಸೃಷ್ಟಿಸಿ ಅಲ್ಲಿ ಏನೇನು ಚಿಂತನ ಮಂಥನ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನೀವು ನೋಡಬೇಕಾದ್ರೆ ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದ್ದೇವೆ, ಯಾವ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ, ಇವೆಲ್ಲವನ್ನು ವಿಚಾರ ಮಾಡಿದರೆ ಇವತ್ತು ಚೇತನ್ ಮಾಡ್ತಾ ಇರೋದು ನಿಜಕ್ಕೂ ಒಂದು ಸ್ವಾಗತಾರ್ಹನೇ ಅಂತೀನಿ ನಾನು. ಯಾಕೆ ಅಂತೀನಿ, ಚೇತನ್ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಅಂದರೆ, ಚೇತನ್ ಬುದ್ಧ ಬಸವ ಅಂಬೇಡ್ಕರ್ರ ಸಿದ್ಧಾಂತದ ಮೇಲೆ, ಪೆರಿಯಾರ್ ಸಿದ್ಧಾಂತದ ಮೇಲೆ ನಾವು ನಡೆಯಬೇಕು. ಹೌದು, ನಿಜ. ಇದು ಇವತ್ತು ನೋಡಿ, ಚೈನಾ ದೇಶಕ್ಕೆ ನೀವು ಭೇಟಿ ಕೊಟ್ಟರೆ ಪ್ರತಿ ಮನೆ ಮತ್ತು ಅಂಗಡಿ ಶಾಪ್ಗಳಲ್ಲೇ ಪ್ರತಿ ಗ್ರಾಮದಲ್ಲಿ ನಿಮಗೆ ಬುದ್ಧನ ವಿಗ್ರಹ ಕಾಣುತ್ತೆ. ಅವರು ಭಾರತದಿಂದ ಬುದ್ಧನ ತೆಗೆದುಕೊಂಡು ಹೋಗಿ ಇವತ್ತು ಯಾವುದೇ ಜಾತಿ ಗಲಭೆ ಇಲ್ಲದೆ ಇವತ್ತು ಜಗತ್ತಿನಲ್ಲಿ ಪೈಪೋಟಿ ಮಾಡುವಂಥ ಚೈನಾ ದೇಶ ಮುಂದುವರಿತಾ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ಪ್ರತಿಯೊಂದು ಏನೇನೋ ಇತಿಹಾಸಗಳನ್ನು ತಿರ್ಚೋದು, ಇತಿಹಾಸಗಳನ್ನ ಸೃಷ್ಟಿ ಮಾಡೋದು, ಇವೆಲ್ಲ ಸಂವಿಧಾನದ ವಿರೋಧಿ ಕೆಲಸಗಳನ್ನ ಮಾಡುತ್ತಿರುವ ಕೆಲ ಕುತಂತ್ರಿಗಳ ವಿರುದ್ಧ ಚೇತನ್ ಏನು ಸಮರ ಸಾರಿದ್ದಾರೆ. ಚೇತನ್ ಬಗ್ಗೆ ಏನೇನು ಅಭಿಪ್ರಾಯ ಇದೆ ನಿಮ್ಮದು ನೇರವಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೇತನ್ ಅವರು ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ದೃಶ್ಯ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜನ ಕಟ್ಟಲು ನಮ್ಮ ಹೋರಾಟ ಮುಂದುವರಿಯುತ್ತೆ. ಆ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹೋದ್ಸಲಿ ಮಾತಾಡಿದಾಗ ಜಾತಿ ಬಗ್ಗೆ ಮಾತಾಡಲೇಬಾರ್ದು ಅನ್ನೋದ್ರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನಾವು ಮಾತಾಡಿದ್ವಿ. ಇವಾಗ ಜಾತಿ ಬಗ್ಗೆ ಮಾತಾಡಲೇಬಾರ್ದು ಅನ್ನೋರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಮಾಜಿಕ ಅಸಮಾನತೆ ಇಲ್ಲವೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ನೋಡಿ, ಜಾತಿ ಬಗ್ಗೆ ಮಾತಾಡಬೇಡಿ ಅನ್ನೋರು ಅವ್ರಕ್ಕಿಂತ ಜಾಸ್ತಿ ಜಾತಿವಾದಿಗಳು, ಬ್ರಾಹ್ಮಣ್ಯವಾದಿಗಳು ಅಪಾಯಕಾರಿ ಯಾರು ಅಂದರೆ ಸಾಮಾಜಿಕ ಅಸಮಾನತೆ ಇಲ್ಲವೇ ಇಲ್ಲ ಅನ್ನೋರು. ನೋಡಿ ಸ್ನೇಹಿತರೆ, ಇವರು ಒಂದು ಮಾತಾಡ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಆ ಉದಾಹರಣೆಯಲ್ಲಿ ಒಂದು ತೋಟ ಇದೆ. ಆ ತೋಟ ನಮ್ಮ ಸಮಾಜ. ಈ ಸಮಾಜದಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳಿದ್ದಾವೆ. ಈ ಗಿಡಗಳಿಗೆ ಬೇಕಾಗಿರೋದು ನೀರು. ಆ ನೀರೇ ಆರ್ಥಿಕ ಸಬಲೀಕರಣ. ಮೊದಲನೇದಾಗಿ ನಮ್ಮ ಸಮಾಜ, ನಾವು ಮನುಷ್ಯರು ಗಿಡಗಳಲ್ಲ, ಗಿಡಗಳು ಕೂಡ ಮನುಷ್ಯರಲ್ಲ. ಈ ಉದಾಹರಣೆಯಲ್ಲಿ ಸತ್ಯ ಇಲ್ಲ. ಮತ್ತೆ ಸಾಮಾಜಿಕ ಅಸಮಾನತೆ ಇಲ್ಲವೇ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ಅದು ಏನು ಕಾಣುತ್ತೆ ಅಂದರೆ, ಅದು ಬರೀ ಅಧ್ಯಯನದ ಕೊರತೆ ಅಷ್ಟೇ ಅಲ್ಲ, ಸಾವಿರಾರು ವರ್ಷದಿಂದ ಅರ್ಹತೆ ಇಲ್ಲದೆ ಇದ್ರೂ ಜಾತಿ ಸವಲತ್ತು ಪಡೆದಿರೋ ರೀತಿಯ ಮದದ ಮಾತು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ಬರೀ ಶ್ರೀಮಂತ ಬಡವ ಅಂತ ಬೈನರಿ ಮಾಡೋದಷ್ಟೇ ಅಲ್ಲ. ಅದು ಯಾಕೆ ತಪ್ಪು ಅಂತ ನಾನು ಪ್ರಸ್ತಾಪ ಮಾಡ್ತೀನಿ. ಮೊದಲನೇದಾಗಿ, ನಮ್ಮ ಭಾರತದಲ್ಲಿ ಬಡತನ ಅನ್ನೋದು ಜಾತಿ ಮೂಲದ ಬಡತನ. ಜಾತಿ ಮೂಲದ ಬಡತನ ಅಂದರೆ ಏನು ಅಂದರೆ, ಒಬ್ಬ ಬಡವ ಲಾಟ್ರಿ ಹೊಡೆದಿದ ತಕ್ಷಣ ಶ್ರೀಮಂತರ ಸರಿಸಮಾನರಾಗ್ಬೋದು ಅನ್ನೋದು ನಮ್ಮ ಸಮಾಜದ ನಿಜ ಅಲ್ಲ. ಯಾಕಂದರೆ ಅನೇಕರು ಆಕಸ್ಮಿಕವಾಗಿ ದಲಿತರಾಗಿ ಗಂಡಸೋ ಹೆಂಗಸರಾಗಿ ಹುಟ್ಟಿದ್ರೆ ಅವ್ರು ಎಷ್ಟೇ ದುಡ್ಡು ಮಾಡ್ಕೊಂಡ್ರು, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ಒಂದು ರೀತಿ ಸಮಾಜಕ್ಕೆ ವಾಪಸ್ ಕೊಟ್ರು
ಅವರು ಸತ್ತಾಗ ಅವರ ಊರಿಗೆ ವಾಪಸ್ ಹೋದಾಗ, ಅವ್ರ ಹಳ್ಳಿಗೆ ವಾಪಸ್ ಕರ್ಕೊಂಡು ಹೋದಾಗ ಶವನ ಅವರನ್ನ ಒಂದು ದಲಿತ ಸ್ಮಶಾನದಲ್ಲಿ ಮಾತ್ರ ಹೂತಾಕ್ತಾರೆ. ಯಾಕಂದ್ರೆ ಅವ್ರ ಜನರಲ್ ಹಾಕೋಕ್ಕೆ ಅವರಲ್ಲಿ ಸಮಾಜ ಅವರಿಗೆ ಘನತೆ ಕೊಡಲ್ಲ, ಮಾನವೀಯತೆ ಕೊಡಲ್ಲ. ಅದು ಜಾತಿ ಮೂಲದ ಬಡತನ. ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ನಡೆದಿದ್ದು 2 ವರ್ಷದ ಹಿಂದೆ ಸೆಪ್ಟೆಂಬರ್ 2019ರಲ್ಲಿ. ಅವಾಗ ಚಿತ್ರದುರ್ಗದ MP ಸಂಸದರು, ಅವರು ಶ್ರೀಮಂತರು, ಅವರು ಅಧಿಕಾರದಲ್ಲಿರೋರು, ಸಂಸದರು, ಅವರು ತುಮಕೂರಿಗೆ ಹೋಗ್ತಾರೆ. ತುಮಕೂರದಲ್ಲಿ ಬಡವರು ಅವರನ್ನ ಅವ್ರ ಮನೆ ಹತ್ರ ಒಳಗೆ ಒಪ್ಕೊಳ್ಳಲ್ಲ, ಬಿಡಲ್ಲ, ಅವ್ರ ಜಾಗದ ಒಳಗೆ ಬಿಟ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಸಂಸದರು ಒಬ್ರು ದಲಿತ ಅನ್ನೋ ಕಾರಣಕ್ಕೆ. ಆ ಸಂಸದರಲ್ಲಿ ಸಾಕಷ್ಟು ದುಡ್ಡಿದೆ ಅಲ್ವಾ, ಆ ಸಂಸದರಲ್ಲೂ ಸಾಕಷ್ಟು ಅಧಿಕಾರ ಇದೆ, ಹೆಸರಿದೆ ಅಲ್ವಾ, ಯಾಕೆ ಬಿಟ್ಕೊಡಲ್ಲ? ಇದು ಜಾತಿ ಮೂಲದ ಬಡತನ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಷ್ಟೇ ದುಡ್ಡು ಮಾಡಿದ್ರು ಆ ಜಾತಿಯ ಒಂದು ರೀತಿಯ ಕಳಂಕ ಅನ್ನೋ ಒಂದೊಂದು ಸಮಾಜ ಹಾಕಿರೋದು, ಅದನ್ನು ತೆಗೆದಾಕಕ್ಕಾಗಲ್ಲ. ಸ್ನೇಹಿತರೆ, ಈ ಒಂದು ರೀತಿಯಲ್ಲಿ ಒಬ್ಬ ಸಂಸದರು ಈ ರೀತಿಯ ದಲಿತರಾಗಿರೋ ಕಾರಣಕ್ಕೆ ಅವರು ಇಷ್ಟು ಅವಮಾನ ಅನುಭವಿಸಿದ್ರೆ, ದಿನನಿತ್ಯ ದಲಿತರು, ದಿನನಿತ್ಯ ಶೋಷಿತ ವರ್ಗ, ಬಹುಜನರು ಎಷ್ಟು ಅವಮಾನ ಅನುಭವಿಸ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಶೋಷಣೆ ಅನುಭವಿಸ್ತಾರೆ. ನಾವು 2019ರಲ್ಲಿ ಆ ಪಾವಗಡ ಹತ್ತಿರದ ಸ್ಥಳಕ್ಕೆ ಹೋಗಿ ನಾವು ಮತ್ತೆ ಅನೇಕ ಒಂದು ರೀತಿ ಒಳ್ಳೆ ಮನಸ್ಸಿರೋ ಯುವಕರು, ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಧರ್ಮದ ಯುವಕರು ಹೋಗಿ ಅಲ್ಲಿ ಆ ಬಡ ಜನರಿಗೆ ನಾವು ವಿಚಾರಗಳು ಹೇಳಿ ನಾವು ಅವರಿಗೆ ಅರಿವು ಮೂಡಿಸಿದ್ವಿ. ನಂತರ ಮಾನ್ಯ ದಿನ ಆ ಜನರು ದಲಿತ MP ಸಂಸದರನ್ನ, ಚಿತ್ರದುರ್ಗದವ್ರನ್ನ ಒಳಗೆ ಬಿಟ್ಟು ಕ್ಷಮೆ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಇದೇ ಬ್ರಾಹ್ಮಣ್ಯ, ಇದೇ ಜಾತಿ ಪದ್ಧತಿ, ಇದೇ ನಮ್ಮ ದೇಶದ ಕಳಂಕ. ಒಂದು ಸ್ನೇಹಿತರೆ, ಹಾಗೆ ನೀರ್ ಬಗ್ಗೆ ಮಾತಾಡ್ತಾರೆ. ಈ ಗಿಡಗಳಿಗೆ ಬರೀ ನೀರು ಬೇಕು, ಆ ನೀರೇ ಆರ್ಥಿಕ ಸಬಲೀಕರಣ. ಮತ್ತೆ ನೀರ್ ಬಗ್ಗೆ ಮಾತಾಡಿದಾಗ ಎಷ್ಟೋ ಜನ ಹೇಳ್ತಾರೆ, ಚೇತನ್ ಎಲ್ಲಾದ್ರೂ ಜಾತಿ ನೋಡ್ತಾನೆ, ನಾವು ಕುಡಿಯೋ ನೀರಲ್ಲೂ ಜಾತಿ ನೋಡ್ತಾನೆ ಅಂತ ಹೇಳ್ತಾರೆ. ನೀರಲ್ಲಿ ನಮ್ಮ ಇತಿಹಾಸ ಓದಿದ್ರೆ ಯಾವಾಗಲೂ ಜಾತಿ ಇದೆ. ಇತಿಹಾಸ ನೋಡಿ, 1927ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹತ್ ಸತ್ಯಾಗ್ರಹ ಮಾಡ್ತಾರೆ. ಅವಾಗ ಮಾಡಿದಾಗ ಒಂದು ಸಾರ್ವಜನಿಕ ವಾಟರ್ ಟ್ಯಾಂಕ್ ಅಲ್ಲಿ ದಲಿತರಿಗೆ ನೀರು ಕುಡಿಬೇಕು ಅನ್ನೋ ಒಂದು ಹೋರಾಟ ಮಾಡ್ತಾರೆ. ಇವತ್ತು ಅಂಕಿಅಂಶಗಳು ನೋಡಿ ಹೇಗೆ ನೀರನ್ನ ಜನರಿಂದ ವಂಚಿತರನ್ನ ಮಾಡಿ ಅದನ್ನ ಒಂದು ಜಾತಿ ದಬ್ಬಾಳಿಕೆ ಮಾಡೋಕ್ಕೆ ಒಂದು ಅಸ್ತ್ರ ಆಗಿ ಬಳಸ್ತಾರೆ. ಅಂಕಿಅಂಶಗಳು ಹೇಳುತ್ತೆ 2018, 19, 20 ಅಂಕಿಅಂಶಗಳು ಹೇಳುತ್ತೆ, ಕರ್ನಾಟಕದಾದ್ಯಂತ ಎಷ್ಟೋ ಕಡೆಯಲ್ಲಿ ಇವತ್ತಿಗೂ ಸಹ ದಲಿತರಾಗಿ ಹುಟ್ಟಿದ್ದಕ್ಕೆ, ಅಕಸ್ಮಾತ್ ಆಗಿ ದಲಿತರಾಗಿ ಹುಟ್ಟಿದ್ದಕ್ಕೆ ಅವರಿಗೆ ಪಬ್ಲಿಕ್ ವಾಟರ್ ಟ್ಯಾಪ್ಸ್ ಅಲ್ಲಿ ಕುಡಿಯಕ್ಕೆ ಬಿಡಲ್ಲ. ಇದು ನಿಜವಾದ ರೂಪ, ಇದು ಸತ್ಯ, ಇದು ಸಾಮಾಜಿಕ ಭೇದ ಭಾವನೆ ಇನ್ನು ಜೀವಂತವಾಗಿದೆ. ಹಾಗೇನೆ ಅಂಕಿಅಂಶಗಳ ಬಗ್ಗೆ ಹೇಳಬೇಕು ಅಂದ್ರೆ 2020ರಲ್ಲಿ ಒಂದು ಸ್ಟಡಿ ಬರುತ್ತೆ. ಅದ್ರಲ್ಲಿ ಹೇಳತ್ತೆ, ದಿನನಿತ್ಯ ರಿಪೋರ್ಟೆಡ್ ಕೇಸಸ್ ದಲಿತರ ಮಹಿಳೆಯರ ಮೇಲೆ, ದಲಿತೇತರರ ಗಂಡಸರಿಂದ 10 ಅತ್ಯಾಚಾರ ನಡೆಯುತ್ತೆ ದೇಶಾದ್ಯಂತ. ಇನ್ಯಾವ ಸಮುದಾಯದಲ್ಲಿ 10 ಅತ್ಯಾಚಾರ ದಿನಗಳು ನಡೆಯಲ್ಲ, ನಡಿಬಾರ್ದು, ಯಾರಲ್ಲೂ ನಡಿಬಾರ್ದು, ದಲಿತ ಮಹಿಳೆಯರ ಮೇಲೆ ನಡಿಬಾರ್ದು. ಆದ್ರೆ ದಲಿತ ಮಹಿಳೆಯರ ಮೇಲೆ ಯಾಕೆ ನಡೆಯುತ್ತೆ? ಯಾಕಂದ್ರೆ ಅವ್ರ ಮಹಿಳೆಯರು ಅಷ್ಟೇ ಅಲ್ಲ, ಯಾಕಂದ್ರೆ ಅವ್ರು ಬಡವರು ಅಷ್ಟೇ ಅಲ್ಲ, ಯಾಕಂದ್ರೆ ಅವರು ದಲಿತರು. ಈ ತರ ಸಾಮಾಜಿಕ ಅಸಮಾನತೆ ಗುರುತಿಸ್ದೇ ಇರೋರು ಬಹುಶಃ ಲಿಂಗಭೇದ ಭಾವನೆ, ಮಹಿಳೆಯರು ಅನುಭವಿಸ್ತಿರೋ ಕಷ್ಟಗಳನ್ನು ಗುರುತಿಸೋಲ್ಲ. ಮಹಿಳೆಯರು ಎಚ್ಚೆತ್ಕೊಳ್ಳಿ. ಈ ರೀತಿ ಸಾಮಾಜಿಕ ಅಸಮಾನತೆ ಇಲ್ಲದೆ ಇರೋರು ಮಾತಾಡೋರು ಈ ದೇಶಕ್ಕೆ ಪರಿಹಾರ ಆಗಲ್ಲ. ಅವರೇ 108 ಸಮಸ್ಯೆಗಳಲ್ಲಿ 109ನೇ ಸಮಸ್ಯೆ ಇವರೇ ಆಗ್ತಾರೆ. ಸ್ನೇಹಿತರೆ, ಏನಿದು ಬ್ರಾಹ್ಮಣ್ಯ? ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಹೋರಾಟ ಈ ಭೇದ ಭಾವನೆಯ ಬ್ರಾಹ್ಮಣ್ಯ ಸಿದ್ಧಾಂತದ ವಿರುದ್ಧ ಹೋರಾಟ. ಯಾರು ಅಕಸ್ಮಾತ್ ಆಗಿ ಬ್ರಾಹ್ಮಣರ ಜಾತಿಯಾಗಿ ಹುಟ್ಟಿರೋ ಜನರ ವಿರುದ್ಧ ಅಲ್ಲ. ಏನಿದು ಬ್ರಾಹ್ಮಣ್ಯ? ಬ್ರಾಹ್ಮಣ್ಯ ಅನ್ನೋದು ಪುರೋಹಿತಶಾಹಿ ವರ್ಗಕ್ಕೆ ಲಾಭ ಆಗೋ ಒಂದು ಶ್ರೇಣಿಕೃತ ಅಸಮಾನತೆಯ ವ್ಯವಸ್ಥೆ. ಜನ ಅನ್ಕೊಂತಾರೆ ಈ ವ್ಯವಸ್ಥೆಯಲ್ಲಿ ದಬ್ಬಾಳಿಕೆ ಮಾಡೋರು ಒಂದ್ ಕಡೆ, ದಬ್ಬಾಳಿಕೆ ಮಾಡಿಸ್ಕೊಳ್ಳೋರು ಒಂದ್ ಕಡೆ ಅಂತ ಒಂದು ಬೈನರಿ ಅಂತ ನೋಡ್ತಾರೆ. ಇದು ಬೈನರಿ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಇಷ್ಟು ಡಯಬಾಲಿಕಲ್ ಆಗಿದೆ, ಯಾಕೆ ಇದನ್ನ ಕಿತ್ತಾಕಕ್ಕೆ ಇಷ್ಟು ಕಷ್ಟ ಆಗಿದೆ ಅಂದ್ರೆ, ಇದರಲ್ಲಿ ಬಹುತೇಕರು ಒಂದ್ ಕಡೆ ಮೇಲಿರೋರಿಂದ ದಬ್ಬಾಳಿಕೆ ಮಾಡಿಸ್ಕೊಂತಾ ಇದ್ರೆ, ಕೆಳಗಿರೋರು ಅವರೇ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಈ ರೀತಿಯ ವ್ಯವಸ್ಥೆ ಇದೆ ಬ್ರಾಹ್ಮಣ್ಯದ ವ್ಯವಸ್ಥೆ. ಹಾಗೇನೆ ಭಯೋತ್ಪಾದನೆ ಅಂದ್ರೆ ಏನು ಸ್ನೇಹಿತರೆ? ಧರ್ಮದ ಸಿದ್ಧಾಂತದ ಮೇಲೆ, ರಾಜಕೀಯ ಸಿದ್ಧಾಂತದ ಮೇಲೆ ಹಿಂಸೆ ಮಾಡೋದು. ಈ ರೀತಿಯ ಬ್ರಾಹ್ಮಣ್ಯದ ದಬ್ಬಾಳಿಕೆ ಸಾವಿರಾರು ವರ್ಷದಿಂದ ಒಂದು ಸಿದ್ಧಾಂತದ ಮೇಲೆ ಹಿಂಸೆ ಮಾಡಿದೆ. ಇದು ಒಂದು ಆಧ್ಯಾತ್ಮಕದ ಭಯೋತ್ಪಾದನೆ.
ಪ್ರಾಮಾಣ್ಯ ಅನ್ನೋದು ಒಂದು ಆಧ್ಯಾತ್ಮಕತೆಯ ಭಯೋತ್ಪಾದನೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಇದನ್ನ ನಾವೆಲ್ಲರೂ ಸೇರಿ ಕಿತ್ತಾಕ್ಬೇಕು, ಇದನ್ನ ನಿರ್ಮೂಲನೆ ಮಾಡಬೇಕು, ಇದನ್ನ ತೆಗೆದಾಕ್ಬೇಕು ಈ ಸಮಾಜದಿಂದ. ಹಾಗೇನೆ ಸ್ನೇಹಿತರೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಪೆರಿಯಾರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂದರೆ, ಸ್ವತಂತ್ರದ ಹೋರಾಟದ ಸಮಯದಲ್ಲಿ ಬಹಳ ಜನ ಮಾತಾಡೋರು, ನಮಗೆ ನಮ್ಮ ವೈರಿಗಳು 200 ವರ್ಷ ವಿದೇಶದಿಂದ ಬಂದು ನಮ್ಮನ್ನು ಆಳಿರೋ ವಸಾಹತುಶಾಹಿ ಬ್ರಿಟಿಷ್ನವರು ಅಂತ. ಸರಿ, ಆದರೆ ಅವ್ರ ಜೊತೆ ನಮಗೆ ಇನ್ನೊಂದು ಬಹಳ ದೊಡ್ಡ ವೈರಿ ಇದೆ, 3,000 ವರ್ಷದ ವೈರಿ ಇದೆ. ಅದು ಈ ಆರ್ಯನ ಸಿದ್ಧಾಂತ, ವಿದೇಶಿಯ ಸಿದ್ಧಾಂತಗಳ ಭೇದ ಭಾವನೆ, ಅಸ್ಪೃಶ್ಯತೆ, ಅಸಮಾನತೆ, ಜಾತಿ ವ್ಯವಸ್ಥೆ, ವೈದಿಕ ಪರಂಪರೆಯನ್ನ ದಬ್ಬಾಳಿಕೆಗಳು. ಆ ಸಿದ್ಧಾಂತನು ವಿರೋಧಿಸಬೇಕು. ಎಲ್ಲ ಬಹುಜನರು ಅಂದರೆ SC, ST, OBC, ಮೈನಾರಿಟಿ ಯಾರು 1000 ವರ್ಷದಿಂದ ಈ ದೌರ್ಜನ್ಯಕ್ಕೆ ಒಳಗಾಗಿದರೋ ಎಲ್ಲರೂ ಸಹ ಎಚ್ಚೆತ್ಕೋಬೇಕು. ಎಲ್ಲ ಜನರು ಸಹ ಎಚ್ಚೆತ್ಕೋಬೇಕು. ಈ ಒಂದು ಭೇದ ಭಾವನೆಯ ಚೌಕಟ್ಟು ವಿರುದ್ಧ ನಾವು ನಿಂತ್ಕೋಬೇಕು ಗೆಳೆಯರೇ. ಹಾಗೇನೆ ನನಗೆ ಈ ಒಂದು ಗಿಡದ ಒಂದು ಉದಾಹರಣೆ ಕೊಟ್ಟಾಗ, ತೋಟನಲ್ಲಿರೋ ಗಿಡಗಳು ಉದಾಹರಣೆ ಕೊಟ್ಟಾಗ ನನಗೆ ಒಂದು ಒಳ್ಳೆ ಕವನದ ಒಂದು ಯೋಚನೆ ಬಂತು. ಅಂದರೆ ಒಬ್ಬರು M. ಚಿನ್ನಸ್ವಾಮಿ ಅಂತ ದಲಿತ ಬಂಡಾಯ ಸಾಹಿತಿ ಒಂದು ಕವನ ಬರೀತಾರೆ. ನಾನು ಮರ ಆಗಿದ್ದಿದ್ದರೆ ಅಂತ ಬರೀತಾರೆ. ಅವರು ಮರ ಆಗಿದ್ದಿದ್ದರೆ ಅಂತ ಏನದಕ್ಕೆ ಅರ್ಥ ಆ ಕವನದಲ್ಲಿ ಅಂದರೆ, ನಾನೊಬ್ಬ ದಲಿತನಾಗಿ ಹುಟ್ಟಿರೋದ್ರಿಂದ ಎಷ್ಟು ಅವಮಾನ, ಶೋಷಣೆ ಒಳಗಾಗಿದ್ದೀನಿ ಅಂದರೆ, ಬಹುಶಃ ನಾನು ಮರ ಆಗಿ ಹುಟ್ಟಿದಿದ್ರೆ ಅದರಲ್ಲಿ ಒಂದು ಘನತೆ, ಒಂದು ಮಾನವೀಯತೆ ನನಗೆ ಸಿಗ್ತಾ ಇತ್ತು ಅಂತ ಆತಂಕ ಪಡ್ತಾರೆ. ಈ ರೀತಿಯ ವಿಚಾರಗಳನ್ನು ಓದ್ಕೋಬೇಕು, ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೋಬೇಕು, ಸಮಾಜದ ಅಸಮಾನತೆ ಬಗ್ಗೆ ಅರಿವು ನಾವೆಲ್ಲರೂ ಸಹ ತಿಳ್ಕೋಬೇಕು ಸ್ನೇಹಿತರೆ. ಅಷ್ಟು ಹೇಳಿ ನಾನು ಬಸವಣ್ಣವರ ಒಂದು ವಚನ ಹೇಳಿ ನಾನು ಮುಗಿಸ್ತೀನಿ. 100 ಓದಿ 100 ಕೇಳಿ ಏನು ಫಲ, ಆಸೆ ಬಿಡದು ರೋಷ ಪರೆಯದು, ಮಜ್ಜನೆ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರು ನೋಡಿ ನಗುವ ಕೂಡಲ ಸಂಗಮ ದೇವ. ಜೈ ಕರ್ನಾಟಕ, ಜೈ ಬಸವ, ಜೈ ಭೀಮ್. ನಮಗೆ ಪ್ರಾಮಾಣ್ಯ ಅನ್ನೋ ಸಿದ್ಧಾಂತ ಮತ್ತು ಬಂಡವಾಳ ಸಿದ್ಧಾಂತ ನಮ್ಮ ದೇಶದ ಶತ್ರುಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಪ್ರಾಮಾಣ್ಯ ಅನ್ನೋದು ಮುಖ್ಯವಾಗಿ ಅದು ಬ್ರಾಹ್ಮಣರೇ ಶ್ರೇಷ್ಠರು, ಅದರ ನಡುವೆ ಅದರ ನಂತರ ಎಲ್ಲ ಶ್ರೇಣಿಕದ ಅಸಮಾನತೆ ಅಂತ ಹೇಳ್ತಾರೆ, ದಲಿತರು ಕನಿಷ್ಠರಂತ ಹೇಳ್ತಾರೆ. ಇದು ಸಂಪೂರ್ಣವಾಗಿ ಇದು ಒಂದು ಧಾರ್ಮಿಕ ಅಸಮಾನತೆ. ಇದು ಧಾರ್ಮಿಕ ಅಸಮಾನತೆ. ಯಾಕೆ ಒಂದು ಜಾತಿ ಯಾಕೆ ಶ್ರೇಷ್ಠ, ಒಂದು ಜಾತಿ ಯಾಕೆ ಕನಿಷ್ಠ? ಅದರಲ್ಲಿ ಯಾಕೆ ಇವರು ವರ್ಣಾಶ್ರಮ ಇದರಲ್ಲಿ ಕೆಲವರು ಅಂದರೆ ಒಂದು ಛಂಡೋಗ್ಯ ಉಪನಿಷತ್ನಲ್ಲಿ ಬರುತ್ತೆ. ಏನು ಹೇಳುತ್ತೆ ಅಂದರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಒಳ್ಳೇದಂದ್ರೆ ಏನು, ಈ ಒಂದು ವರ್ಣಾಶ್ರಮದ ಪರವಾಗಿ ನಿಂತ್ಕೊಳ್ತಾರೋ ಅವರು ಬ್ರಾಹ್ಮಣರು ಅಥವಾ ಕ್ಷತ್ರಿಯ ಅಥವಾ ವೈಶ್ಯರ ಒಂದು ಗರ್ಭಗುಡಿನಲ್ಲಿ ಗರ್ಭದಿಂದ ಉಟ್ಕೊಂಡ್ಬರ್ತಾರೆ ಅಂತ. ಆದರೆ ಯಾರು ಒಂದು ರೀತಿ ಕೆಟ್ಟ ಕೆಲಸ ಮಾಡ್ತಾರೋ, ಕೆಟ್ಟದಂದ್ರೆ ಏನು, ಈ ವರ್ಣಾಶ್ರಮ ಪ್ರಶ್ನೆ ಮಾಡ್ತಾರೋ ಅವರು ನಾಯಿ, ನರಿ, ಹಂದಿ, ಚಂಡಾಲದ ಹೊಟ್ಟೆಯಲ್ಲಿ ಬರ್ತಾರೆ ಅಂತ ತೋರಿಸ್ತಾರೆ. ಚಂಡಾಲ ಅಂದರೆ ಒಬ್ಬ ದಲಿತು, ಒಬ್ಬ ಮಾನವೀಯತೆ ಕಿತ್ತಾಕಂಗೆ ಹೆಂಗಿದೆ ನೋಡಿ ಈ ಒಂದು ನಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ. ಇದು ನಾವು ಖಂಡಿತ ಸಹಿಸೋಕ್ಕಾಗಲ್ಲ. ಪ್ರಾಮಾಣ್ಯನ ನಾವು ಒಪ್ಪಕ್ಕಾಗಲ್ಲ. ನಮಗೆ ಮುಖ್ಯವಾಗಿ ಹಿಂದೂ ಧರ್ಮದ ನಮ್ಮ ಸಮಸ್ಯೆ ಇಲ್ಲ, ಆದರೆ ಭೇದ ಭಾವನೆ ನಾವು ಎಲ್ಲೇ ಬಂದ್ರೂ, ಇಸ್ಲಾಮ ಧರ್ಮದಲ್ಲಿ ಸಮಸ್ಯೆ ಇಲ್ಲ, ಆದರೆ ಅದರಲ್ಲೂ ಭೇದ ಭಾವನೆ ಬಂದರೆ ನಾವು ಅದನ್ನು ಸಹಿಸೋಕ್ಕಾಗಲ್ಲ. ಕ್ರೈಸ್ತ ಧರ್ಮ ಸಮಸ್ಯೆ ಇಲ್ಲ, ಆದರೆ ಭೇದ ಭಾವನೆ ಬಂದರೆ ನಾವು ಸಹಿಸೋಕ್ಕಾಗಲ್ಲ. ಎಲ್ಲೇ ಬರಲಿ ಭೇದ ಭಾವನೆ, ಸಮಾಜದಲ್ಲಿ ಬರಲಿ ಯಾವುದೇ ಸಿದ್ಧಾಂತ, ಈ ಧರ್ಮ ಅನ್ನೋದು ನಾವು ಕಟ್ಕೊಳ್ಳಿ ಫೈಸ್, ಇವೆಲ್ಲ ಒಂದು ಸಿದ್ಧಾಂತಗಳು. ಈ ಸಿದ್ಧಾಂತಗಳು ನಾವು ಯಾವುದೇ ಪ್ರಶ್ನೆ, ಜನ ನಮ್ಮನ್ನು ಸಿದ್ಧಾಂತ ಪ್ರಶ್ನೆ ಮಾಡಲಿ, ನಮ್ಮಲ್ಲಿ ಕೊರತೆಗಳಿದೆ ನಾವು ತಿದ್ಕೊಂತೀವಿ, ಆ ಧರ್ಮಗಳು ನಾವು ಪ್ರಶ್ನೆ ಮಾಡ್ತೀವಿ.